ಹಾಯ್ ಎವ್ರಿವನ್, ಆಲ್ ಇನ್ ಒನ್ ಕಲಾ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಕ್ರೋಶ ಕುಚ್ಚು ಕಲಿಯೋರಿಗೆ ಅಂತಲೇ ಹೇಳಿದ್ನಲ್ವ, ಅದೇ ಥರದ್ದೇ ಇದು ಥರ್ಡ್ ಡೇನಲ್ಲಿ ನೀವು ಏನು ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಸೇಮ್ ಚೈನನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಚೈನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕ್ರೋಶ ಕುಚ್ಚು ಕಲಿಯೋರಿಗೆ. ಚೈನ್ ವರ್ಕ್ ತುಂಬ ಇಂಪಾರ್ಟೆಂಟು. ಸೊ ಅದೇ ಥರ ಅದಕ್ಕೇ ಇದೊಂದು 7 ಎಳೆ ದಾರನ ತೊಗೊಂಡು ನಾಟ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀಡಲ್ ಬಂದು 10.057 mm ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಸೇಮ್ ಆ್ಯಸ್ ಇಟ್ ಈಸ್ ಲಾಕ್ ಮಾಡೋದಿದೆಲ್ಲ ಸೇಮ್ ಹಾಗೇ. ಚೈನ್ ತುಂಬ ಇಂಪಾರ್ಟೆಂಟು ಕ್ರೋಶಕ್ಕೆ. ಇದು ತುಂಬ ಈಸಿಯಾಗೂ ಬರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ನೀಡೆಲ್ಲ ಮುಂದೆ ತೊಗೊಂಡು ದಾರ ಈ ಥರ ಸುತ್ತಕೊಂಡು ಸ್ಟಾರ್ಟಿಂಗ್ ಕಲಿಯೋರು ಒಂದು ಸ್ವಲ್ಪ ದೊಡ್ಡದಾಗಿ ಈ ಥರ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಸ್ವಲ್ಪ ದೊಡ್ಡದಾಗೆ ತೊಗೊಳ್ಳಿ ಸ್ಟಾರ್ಟಿಂಗ್ ತೊಗೊಳೋರು. ನೀಡಲ್ ಮುಂದೆ ದಾರ ಹಿಂದ್ಗಡೆ ತೊಗೊಂಡು ಒಂದು ರೌಂಡ್ ತೊಗೋಬೇಕು. ಈ ಥರ ತೊಗೊಂಡ್ಬಿಟ್ಟು ಮತ್ತೆ ದಾರ ಹಿಂದ್ಗಡೆನೇ ಕಳಿಸ್ಬೇಕು. ಸ್ಟಾರ್ಟಿಂಗ್ ಕಲಿಯೋರು ಸ್ವಲ್ಪ ದೊಡ್ಡದಾಗಿ ಚೈನ್ ತೊಗೊಳ್ಳಿ, ಪರವಾಗಿಲ್ಲ. ಬರ್ತಾ ಬರ್ತಾ ಪ್ರಾಕ್ಟೀಸ್ ಆದಮೇಲೆ ಚಿಕ್ಕದಾಗಿ ಹಾಕ್ತಾ ಹೋಗ್ಬೇಕು ಚೈನ್ನ. ಈ ಥರ ಚೈನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬೇಸಿಕ್ ಕಲಿಯೋರಿಗೆ. ಇದೇನು ತುಂಬ ಡಿಫಿಕಲ್ಟ್ ಅಲ್ಲ, ಇದು ಈಸಿಯಾಗಿ ಕಲಿಬೋದು. ಈ ಥರ ಇಷ್ಟೊಂದು 4-5 ಇಂಚು ಈ ಥರ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಪ್ರಾಕ್ಟೀಸ್ ಆಡಿದಷ್ಟು ಚೆನ್ನಾಗಿ ಬರುತ್ತೆ. ಈ ಥರ ಚೈನ್ ಬರ್ತಾ ಹೋಗುತ್ತೆ, ಈ ಥರ ಚೈನ್ ಕಾಣಿಸುತ್ತೆ. ಸೊ ಸ್ಟಾರ್ಟಿಂಗ್ ಕಲಿಯೋರು ಸ್ವಲ್ಪ ಈ ಡಿಸ್ಟೆನ್ಸಲ್ಲಿ ಕಲೀರಿ. ಈ ಡಿಸ್ಟೆನ್ಸಲ್ಲಿ ಇರುತ್ತಲ್ಲ ಚೈನ್ ಕಲಿಯೋರಿಗೆ, ಈ ಡಿಸ್ಟೆನ್ಸಲ್ಲಿ ನೀಡಲ್ದು ಮೂತೆ ಬಂದು ಈ ಥರ ಕ್ರಾಸಲ್ಲಿರೋದು ನಮ್ಮ ಫ್ರಂಟ್ ಇರಬೇಕು. ಒಂದು ಈ ಥರ ರೌಂಡ್ ಹಾಕೊಂಡ್ಬಿಟ್ಟು ಈ ಥರ ತೊಗೊಳ್ತಾ ಹೋಗಬೇಕು. ಈ ಡಿಸ್ಟೆನ್ಸಲ್ಲಿ ಸ್ವಲ್ಪ ಈ ಡಿಸ್ಟೆನ್ಸಲ್ಲಿ ಪ್ರಾಕ್ಟೀಸ್ ಮಾಡೋರು, ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡೋ ಈ ಡಿಸ್ಟೆನ್ಸಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಸ್ಟಾರ್ಟಿಂಗ್ ಹೀಗೆ ಒಂದು 5-6 ಇಂಚು ಹಾಕಿ ಆದಮೇಲೆ ಸ್ವಲ್ಪ ಚಿಕ್ಕದಾಗಿ ಚೈನ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ತುಂಬ ದೊಡ್ಡದಾಗಿ ಹಾಕಿದರೆ ಅದು ಫಿನಿಶಿಂಗ್ ಅನಿಸಲ್ಲ ಡಿಸೈನ್ಸಲ್ಲಿ. ಸೊ ನಾವು ಅದಕ್ಕೋಸ್ಕರ ಚಿಕ್ಕದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಈ ಥರ ಚೈನ್ ಹಾಕೋದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಫಸ್ಟು ಚೈನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಥರ ಮಾಡಿ. ಈ ಥರ ಚೈನ್ನ ಈ ಥರ ಹಾಕ್ತಾ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಸ್ವಲ್ಪ ಚಿಕ್ಕ ಚೈನ್ ಹಾಕ್ತಾ ಹೋಗಬೇಕು ಚಿಕ್ಕದಾಗಿ. ಪ್ರಾಕ್ಟೀಸ್ ಆದಮೇಲೆ ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಈ ಥರ ಸ್ವಲ್ಪ ಈ ಡಿಸ್ಟೆನ್ಸಲ್ಲಿ, ಆಮೇಲೆ ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿದರೆ ಬರ್ತಾ ಹೋಗುತ್ತೆ. ಚೈನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ಸ್ವಲ್ಪ ಈ ನೀಡಲ್ಲಿಂದ ಈ ದಾರ ಸ್ವಲ್ಪ ಮೇಲೆ ಎಳೆದ್ಬಿಟ್ಟು ಈ ಥರ ಕಟ್ ಮಾಡಿ ಈ ಮೇಲೆ ಇಟ್ಕೊಂಡಿರೋ ಥ್ರೆಡ್ಡಲ್ಲೇ ಹಿಂಗೆ ಎಳ್ಕೊಂಡ್ರೆ ಆಯಿತು. ಈ ಥರ ಇದು ಲಾಕ್ ಆಗುತ್ತೆ ಇದು. ಸೊ ಇದನ್ನು ಬಂದು ಚೈನ್ ವರ್ಕ್. ಇದು ಬಂದು ನಮ್ಮದು ಕ್ರೋಶದ್ದು ಚೈನ್ ವರ್ಕ್. ಇದನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ಥರ ಕ್ರೋಶ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇರೋರು ನನ್ನ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕ್ತಕ್ಕಂಥ ವೀಡಿಯೋಸ್ ಎಲ್ಲ ನಿಮ್ಗೆ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.